ಕೊಡ್ತಾ ಇದ್ವಿ ಸರ್. ಎಷ್ಟು ಮಕ್ಕಳುಗಳು ಪ್ರತಿದಿನ ಊಟ ಮಾಡ್ತಾ ಇದ್ದಾರೆ, ಹಾಜರಾಗ್ತಾ ಇದ್ದಾರೆ ಅಂತ ನಿಖರವಾದ ಮಾಹಿತಿ ಕೂಡ ನಮಗೆ ಬರ್ತಾ ಇದೆ. ಮತ್ತೆ ಕಾಮ್ಸ್ ಅನ್ನುವಂತ ಒಂದು ಹೊಸ ಆಪ್ ಅನ್ನು ಕೂಡ ಡೆವಲಪ್ ಮಾಡಿದ್ದಾರೆ ಸರ್. ಈಗ ಎಲ್ಲಾ ಟೀಚರ್ಗಳು ಕೂಡ 10ರಿಂದ 4ವರೆಗೂ ಕೂಡ ಕಡ್ಡಾಯವಾಗಿರೋದು ಕೂಡ ಅದನ್ನ ಖಾತ್ರಿಪಡಿಸ್ಕೊಳ್ತಾ ಇದ್ವಿ ಸರ್. ಅತಿಥಿ ಶಿಕ್ಷಕರು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಒಟ್ಟು 2500 ಬಂದಿದೆ ಸರ್. ಅಷ್ಟು ಕೂಡ ಹಂಚಿಕೆಯಾಗಿದೆ. ಈಗಾಗಲೇ ನಮಗೆ 37 ಅಪ್ಗ್ರೇಡೆಡ್ ಪ್ರೌಢಶಾಲೆಗಳು, ಸರ್ಕಾರಿ ಪ್ರೌಢಶಾಲೆಗಳು ಬಂದಿದೆ ಸರ್. ಅಲ್ಲಿಗೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಅವಶ್ಯಕತೆ ಇದೆ ಸರ್. ಹಾಗಾಗಿ ಅದಕ್ಕೆ ಈಗಾಗಲೇ ಪ್ರಪೋಸ್ ಕೊಟ್ಟಿದ್ದೀವಿ ಸರ್. ಇವಾಗ ಅಲ್ಲಿಗೂ ಕೂಡ ಅತಿಥಿ ಶಿಕ್ಷಕರನ್ನ ಕೊಡ್ತಾರೆ ಅಂತ ಹೇಳಿ ಹೇಳಿದ್ದಾರೆ ಸರ್. ಬರ್ತಾರೆ ಸರ್. ಈಗ ನೋಡಿದಂತೆ ನಮ್ದು ಕೂಡ ಯಥಾರ್ಥವಾಗಿ ಶಾಲಾ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ ಸರ್. ಚಿಕ್ಕೋಡಿನಲ್ಲಿ ಅತಿಥಿ ಶಿಕ್ಷಕರು ಎಷ್ಟು ಜನ ಇದ್ದಾರೆ ಅಂತ ಕೇಳಿದ್ರೆ ಸರ್, ಪ್ರೈಮರಿ 1821 ಕೊಟ್ಟಿದ್ದಾರೆ ಸರ್. ನಮ್ಗಿನ್ನೂ 520 ಪ್ರೌಢಶಾಲೆಗಳಲ್ಲಿ ನೀಡಿದೆ ಸರ್ ಆಸ್ ಪರ್ ಅಡ್ಮಿಷನ್. ಈಗ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಅಡ್ಮಿಷನ್ ಜಾಸ್ತಿ ಆಗಿದೆ ಸರ್. ಹೊಸ KPS ಶಾಲೆಗಳು ಮತ್ತು PMC ಶಾಲೆಗಳು, ಬೈಲಿಂಗ್ವಲ್ ಶಾಲೆಗಳು ಅಂತ ಮಾಡಿದ್ದಾರೆ ಸರ್. ಸರ್ಕಾರಿ ಪ್ರೌಢಶಾಲೆ ಸುಮಾರು 247 ಶಾಲೆಗಳಲ್ಲಿ 2 ಮಾಧ್ಯಮಗಳಲ್ಲಿ ಮಾಡಿದ್ದಾರೆ ಸರ್. ಟೆಸ್ಟ್ ಕೂಡ 2 ಮಾಧ್ಯಮದಲ್ಲಿ ಬಂದಿದೆ ಸರ್. ಸರ್ಕಾರಿ ಶಾಲೆ ಮಕ್ಕಳಿಗೆ ಓದ್ಕೊಳ್ಳೋದು ಬಹಳ ಅನುಕೂಲ ಆಗಿದೆ ಸರ್. ಒಂದು ಪ್ಯಾರಾ ಸಫಾರಿ ಕೊಟ್ರೆ 1 ಲೈನ್ ಇಂಗ್ಲಿಷ್ ಅಲ್ಲಿ ಇದೆ ಸರ್, 1 ಲೈನ್ ಕನ್ನಡ ಇದೆ. ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ನ ಬಹುಬೇಗ ಕಲೀಲಿಕ್ಕೆ ಮತ್ತೆ ಟೀಚರ್ ಕೂಡ ಮಕ್ಕಳಿಗೆ ಅರ್ಥವಾದ ಪಾಠ ಮಾಡಕ್ಕೂ ಕೂಡ ಆಗ್ತಾ ಇದೆ ಸರ್. ಅಲ್ಲಿಗೆ ನಮ್ಮಲ್ಲಿ NGOಗಳಿಂದಲೂ ಕೂಡ ಟೀಚರ್ಸ್ ಗಳನ್ನ ಕೊಡಬೇಕು ಅನ್ನೋದು ಕೂಡ ಈಗ CSR ಹೊಸದಾಗಿ CCSR ಅನ್ನೋ ಒಂದು ಸ್ಕೀಮ್ ಅನ್ನ ಮಾಡ್ತಾ ಇದೆ ಸರ್ ಸರ್ಕಾರ. ಕಮ್ಯುನಿಟಿ ಅಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರ ಅಧ್ಯಕ್ಷತೆ ಮಾಡಿ ನಾವು ಸರ್ಕ್ಯುಲರ್ ಮಾಡಿದ್ದಾರೆ ಸರ್. ಅದು ಮುಂದಿನ ದಿನಗಳಲ್ಲಿ ಸಭೆ ಮಾಡಿ ಅಲ್ಲಿಗೂ ಕೂಡ ಶಿಕ್ಷಕರು ಮತ್ತು ಮೂಲಭೂತ ಸೌಲಭ್ಯ ಕೊಡುವಂತದ್ದಿದೆ. ಪ್ರೌಢಶಾಲೆಯಲ್ಲಿ ನಮ್ದೇನು ಸಮಸ್ಯೆ ಇಲ್ಲ ಸರ್. ಅಪ್ಗ್ರೇಡೆಡ್ 37 ಶಾಲೆಗಳಿಗೆ ನಮಗೆ ಟೀಚರ್ ಅವಶ್ಯಕತೆ ಇದೆ ಸರ್. ವಾರ ಕೊಡ್ತೀವಿ ಅಂತ ಕಮಿಷನ್ ಹೇಳಿದ್ದಾರೆ ಸರ್. ನಮಸ್ತೆ ಸರ್. ಸರ್, ಈಗ 25 ಮೇದಿಂದ ನಮ್ಮ ಕಾಲೇಜುಗಳು ಪ್ರಾರಂಭ ಆಗಿದ್ದಾವೆ ಸರ್. ಈ ವರ್ಷ SSLC ರಿಸಲ್ಟ್ ಉತ್ತಮವಾಗಿರೋದ್ರಿಂದ ನಮ್ಮ ಬೆಳಗಾವಿ ಮತ್ತು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ PUC ದಾಖಲಾತಿ ಕೂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಹೆಚ್ಚಾಗಿದೆ ಸರ್. ತರಗತಿಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಈಗಾಗಲೇ ಮಾನ್ಯ DDP ಸರ್ ಚಿಕ್ಕೋಡಿ ಅವರು ಹೇಳಿದ ಹಾಗೆ ನಿರಂತರ ಆ್ಯಪ್ ಮಕ್ಕಳ ಹಾಜರಾತಿ ಆನ್ಲೈನ್ನಲ್ಲಿ ನಿರಂತರ ಆ್ಯಪ್ ಮೂಲಕ ನಾವು ಹಾಜರಾತಿ ನಮ್ಮ PO ಕೂಡ ಆಗ್ತಾ ಇದ್ದೇವೆ ಸರ್. ಆಮೇಲೆ ಕಾಮ್ಸ್ ಕೂಡ ಎಲ್ಲ ಸಿಬ್ಬಂದಿಯವರಿಗೆ ಕಾಮ್ಸ್ ಅಟೆಂಡೆನ್ಸ್ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇದ್ದೇವೆ ಸರ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವ ರೂಮ್ ಕೂಡ ಅಥವಾ ಕಟ್ಟಡ ಶಿಥಿಲಗೊಂಡಿಲ್ಲ ಸರ್. ಎಲ್ಲ ವ್ಯವಸ್ಥಿತವಾಗಿ ಕಟ್ಟಡಗಳು ಇದಾವೆ ಸರ್. ತರಗತಿಗಳು ಕೂಡ ಯಶಸ್ವಿಯಾಗಿ ನಡೀತಿದೆ ಸರ್. ಈಗಾಗಲೇ ನಮ್ಮ ಕರ್ನಾಟಕ ಘನ ಸರ್ಕಾರದ ಒಂದು ಹೊಸ ಯೋಜನೆ ಪ್ರಕಾರ ಇಲ್ಲಿವರೆಗೆ ಕೇವಲ 1ನೇ ತರಗತಿಯಿಂದ 10ನೇ ತರಗತಿಯಲ್ಲಿ ಉಚಿತ ಪಠ್ಯ ಪುಸ್ತಕ ನೀಡಲಾಗ್ತಿತ್ತು. ಆದರೆ ಈ ವರ್ಷ ಕರ್ನಾಟಕ ಘನ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ನಮ್ಮ PU ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಇಲ್ಲಿವರೆಗೆ ಉಚಿತ ಪಠ್ಯ ಪುಸ್ತಕ ಬಂದಿದ್ದಾರೆ ಸರ್. ನಾವು ಚಿಕ್ಕೋಡಿ ಮತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಎಲ್ಲ ಮಕ್ಕಳಿಗೆ ವಿತರಣೆ ಮಾಡಿದ್ದೇವೆ ಸರ್. ನಮ್ಮ PU ಹಂತದಲ್ಲಿ ಯಾವ ಸಮಸ್ಯೆ ಇದೆ ಸರ್. 203 ಬೆಳಗಾವಿ ಜಿಲ್ಲೆಗೆ ಅತಿಥಿ ಉಪನ್ಯಾಸಗಳು ಕೊಟ್ಟಿದ್ದಾರೆ ಸರ್. ಇನ್ನೂ 35 ನಾವು ಕೇಳಿದ್ದೇವೆ ಸರ್. ಅದು ಬರ್ತಾ ಇದೆ. ಮತ್ತೊಂದು ನಮ್ಮ ಪ್ರಯತ್ನ ಸರ್, ನಮ್ಮ ಅಂಜೇರಿಯಲ್ಲಿ ಬೆಳಗಾವಿ ಇಲ್ಲಿ ಹೈಸ್ಕೂಲ್ ಅಪ್ಗ್ರೇಡ್ ಆಗಿದೆ ಸರ್. ರಾಮತೀರ್ಥ ನಗರದಲ್ಲಿ ಹೈಸ್ಕೂಲ್ ಅಪ್ಗ್ರೇಡ್ ಆಗಿ KPS ಶಾಲೆಯಾಗಿ ಅದು ಮಾರ್ಪಾಡಾಗಿದೆ ಸರ್. ಆಮೇಲೆ ಸೌದತ್ತಿ ತಾಲೂಕಿನಲ್ಲಿ ಆರ್ಟಿಕಲ್ಸ್ ಈ 3 ಅಪ್ಗ್ರೇಡ್ ಆಗಿರುವಂತಹ ಕಾಲೇಜುಗಳಿಗೆ ಅಂತಿಮ ಆದೇಶ ಆಗಬೇಕು ಸರ್. ಅದನ್ನು ನಾವು ಮಾನ್ಯ ಶಾಸಕರ ಒಂದು ಮಾರ್ಗದರ್ಶನದಲ್ಲಿ, ಶಿವಸರ ಮಾರ್ಗದರ್ಶನದಲ್ಲಿ ಅದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಸರ್. ಆದಷ್ಟು ಬೇಗ ಈ 3 ಪ್ರೌಢಶಾಲೆಗಳನ್ನು ಉನ್ನತೀಕರಿಸಿ KPS ಪದವಿ ಪೂರ್ವ ಕಾಲೇಜುಗಳನ್ನಾಗಿ ಮಾಡಲಿಕ್ಕೆ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ ಸರ್. 145 ಸರ್ ಗೌರ್ಮೆಂಟ್ 30 ಸರ್, ಏಡೆಡ್ 40 ಸರ್, 75 ಅನ್ಎಡೆಡ್ ಸರ್ ಬೆಳಗಾವಿ ಜಿಲ್ಲೆಯಲ್ಲಿ ಸರ್.
BBS ಅಂತ ಮಂಜೂರಾಗಿದೆ ಸರ್. ಬಟ್ ಅದು PU ಕಾಲೇಜು ಪ್ರಾರಂಭ ಮಾಡಲಿಕ್ಕೆ ಅಂತಿಮ ಆದೇಶ ಆಗಿದೆ. ಅದಾಯ್ತಂದ್ರೆ ಈಗ ತಕ್ಷಣ ನಾವು ಆ ಕಾಲೇಜುಗಳಲ್ಲಿ PU ಹಂತಗಳನ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಈ ಸಲ ಅವರ ಹೊಸ ಖಾಸಗಿ ಕೊಟ್ಟಿಲ್ಲ ಜಿಲ್ಲೆಯಲ್ಲಿ ಇಲ್ಲ ಸರ್, ಯಾವ ರಿಪೋರ್ಟ್ ಮಾಡಿದ್ರೆ ಹೋಗಿದ್ದಾರೆ ಸರ್. ಖಾಸಗಿ ಒಂದು ರಾಮದುರ್ಗ ಸರ್, ಒಂದು ಇಲ್ಲಿ DP ಸ್ಕೂಲ್ ಅಂತ ಎರಡು ಹೋಗಿದ್ದಾರೆ ಸರ್. ಇನ್ನೊಂದು ಆಗಿದೆ ಸರ್, ಆದೇಶ ಆಗಿದೆ ಸರ್. ಸರ್ ಒಂದು ಪ್ಯಾರಲಲ್ ಇಶ್ಯೂ ಸರ್. ನಾನು ಜಿಲ್ಲಾಧಿಕಾರಿ ಜೊತೆ ಜಿಲ್ಲೆಯ ಚುನಾವಣಾಧಿಕಾರಿ ಆಗಿದ್ದೀನಿ ಸರ್. ಸೊ ಈ ಸಂದರ್ಭದಲ್ಲಿ ಎಲ್ಲ ಜನಪ್ರತಿನಿಧಿಗಳಿಗೆ ಹಾಗೂ ಪೊಲಿಟಿಕಲ್ ಪಾರ್ಟೀಸ್ಗೆ ಈಗ ನಡೀತಾ ಇರುವಂತಹ SIR ಬಗ್ಗೆ ನಾನು ಮಾಹಿತಿ ನೀಡಬೇಕು. ಇದೊಂದು ಒಳ್ಳೆಯ ಸಂದರ್ಭ. ಸೊ ಈಗಿನ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ನಾನು ತಮಗೆ ಪ್ರಸ್ತಾವ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಈಗ ಶೆಡ್ಯೂಲ್ ಪ್ರಕಾರ ಈಗ ಮಾಧ್ಯಮದ ಸಂವಿಧಾನಗಳಿದ್ದಾರೆ, ಅವರು ಕೇಳಿಸ್ಬೋದು. ಈಗ ಜೂನ್ 20ರಿಂದ 29 ತಾರೀಕು ತನಕ ನಾವು ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ಜನಪ್ರತಿನಿಧಿಗಳ ಜೊತೆ ಮೀಟಿಂಗ್ ಮಾಡಿದ್ದೀವಿ, ಪೊಲಿಟಿಕಲ್ ಪಾರ್ಟೀಸ್ ಜೊತೆ ಮಾಡಿದ್ದೀವಿ, ಬೂತ್ ಲೆವೆಲ್ ಏಜೆಂಟ್ಸ್ ಜೊತೆ ಮೀಟಿಂಗ್ ಮಾಡಿದ್ದೀವಿ. ಜೊತೆಗೆ ನಮ್ಮ ಸಿಬ್ಬಂದಿಗಳು PLO ಬೂತ್ ಲೆವೆಲ್ ಆಫೀಸರ್ ಇರ್ಬೋದು, ಬೂತ್ ಲೆವೆಲ್ ಆಫೀಸರ್ ಮೇಲೆ ಇರುವಂತಹ ಸೂಪರ್ವೈಸರ್ ಇರ್ಬೋದು, ಮತ್ತೆ ನಮ್ಮ EROs ಸ್ಟೇಷನರ್ಗಳು ECಗಳು ಇರ್ತಾರೆ, ಆ ರ್ಯಾಂಕ್ ಆಫೀಸರ್ಸ್ ಇರ್ತಾರೆ, ಸೀನಿಯರ್ ಕೇಸ್ ಆಫೀಸರ್ ಇರ್ತಾರೆ, ಅವರ ಜೊತೆ ಮತ್ತೆ ಅಡಿಷನಲ್ DPO ನಾನು ಮತ್ತೆ CEO ಅವರು ಸ್ವೀಪ್ ಅಧ್ಯಕ್ಷರಾಗಿ ನಾವೆಲ್ಲರೂ ಮೀಟಿಂಗ್ಸ್ ಟ್ರೈನಿಂಗ್ಸ್ ಮಾಡ್ಕೊಂಡಿದ್ದೀವಿ. ಇದಾದ ನಂತರ ಜೂನ್ 30 ತಾರೀಕಿಂದ ಶುರು ಮಾಡಿ ಜುಲೈ 29 ತಾರೀಕು ತನಕ BLOಗಳು ಮನೆ ಮನೆ ಭೇಟಿ ಮಾಡಿ ಎನ್ಯುಮರೇಷನ್ ಫಾರ್ಮ್ಸ್ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಈಗ 29, 30 ಮತ್ತೆ 1, 2, 3 ಈಗ 4ನೇ ತಾರೀಕು ತನಕ ನಾವು ಕಂಪ್ಲೀಟ್ ಇನ್ಫಾರ್ಮೇಶನ್ ನಾವು ಅವಲೋಕನೆ ಮಾಡುವಾಗ ಒಟ್ಟು ಇಲ್ಲಿ ಮಠ ನಾವು 11,99,757 ಫಾರ್ಮ್ಗಳನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ನಮ್ಮ ಟಾರ್ಗೆಟ್ ಇರೋದು 41,07,000 ಫಾರ್ಮ್ಸ್. ಸೊ 41,07,000 ಫಾರ್ಮ್ಸ್ ಪೈಕಿ ಇಲ್ಲಿ ಮಠ 4-5 ದಿವಸದ ಒಳಗಡೆನೆ ನಾವು 11,99,757 ಫಾರ್ಮ್ಸ್ ನಾವು ವಿತರಣೆ ಮಾಡಿದ್ವಿ. ಇದು ನಾವು ಪರ್ಸೆಂಟೇಜ್ ವಾರಿ ನೋಡಿದೀವಿ ಅಂದ್ರೆ ಶೇಕಡಾವಾರಿ 29.21% ಆಗುತ್ತೆ. ಸೊ ಇದರಲ್ಲಿ ಕಾನ್ಸ್ಟಿಟ್ಯೂನ್ಸಿ ವಾರಿ ಸ್ವಲ್ಪ ನಾವು ಮಾಹಿತಿಯನ್ನು ವೀಕ್ಷಣೆ ಮಾಡಿದ್ವಂತೆ ನಿಪ್ಪಾಣಿನಲ್ಲಿ ಅವರು ಒಟ್ಟು ಎಲೆಕ್ಟರ್ಸ್ ಇರೋದು 2,34,559. ಇದರಲ್ಲಿ ಇಲ್ಲಿ ಮಠ 73,651 5 ದಿವಸದ ಒಳಗಡೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. 31% ಅವರು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಚಿಕ್ಕೋಡಿ ಸದರ್ಣದಲ್ಲಿ ಒಟ್ಟು 2,36,829 ಮತದಾರರ ಪೈಕಿ 53,686 ಇವರು ಡಿಸ್ಟ್ರಿಬ್ಯೂಷನ್ ಮಾಡಿದ್ದಾರೆ. ನಿನ್ನೆ ನಾನು ಅಲ್ಲಿ AR ಜೊತೆ ತಹಶೀಲ್ದಾರ್ ಜೊತೆ ಮಾತಾಡಿದ್ದೀನಿ, ಸಂಪದವಿ ಅವ್ರಿಗೂ ಹೇಳಿದ್ದೀನಿ. ಇದನ್ನು ಇವತ್ತು ನಾಳೆ ಹೊರಗಡೆ 50% ತನಕ ಅವರು ರೇಸ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಟ್ ಮಾಡಿ ಆ ಅಪ್ಲಿಕೇಶನ್ ಅಲ್ಲಿ ಮಾರ್ಕ್ ಮಾಡ್ಬೇಕಂತ ನಾನು ಅವರಿಗೆ ಹೇಳಿದ್ದೀನಿ ಸರ್. ಅವರು ಇವತ್ತೊಳಗಡೆ ಇದನ್ನು ಆಲ್ಮೋಸ್ಟ್ 45-50% ತನಕ ತಗೊಂಡು ಬರ್ತಾರೆ. ಅಥಣಿನಲ್ಲಿ 7,43,842 ಮತದಾರರ ಪೈಕಿ 63,554 ಎನ್ಯುಮರೇಷನ್ ಫಾರ್ಮ್ಸ್ ಈಗಾಗಲೇ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, 26%. ಕಾಗವಾಡಲ್ಲಿ 2,05,389 ಅದರಲ್ಲಿ 45,662 ಫಾರ್ಮ್ಸ್, ಟೋಟಲ್ 22.23%. ಯಾರ್ಯಾರು 20-30% ಒಳಗಡೆ ಇದ್ದಾರೆ ಅವರು ಇವತ್ತು ಒಳಗಡೆ ಇದನ್ನು 40-50%ಗೆ ತಗೊಂಡು ಹೋಗ್ಬೇಕು. ಇದು ನಿನ್ನೆ ನಾನು ಕೊಟ್ಟಿದ್ದೆ. ಇದಲ್ಲದೆ ಕುರ್ಚಿನಲ್ಲಿ 2,04,000 ಪೈಕಿ ಸುಮಾರು 62,500 ಮಾಡಿದ್ದಾರೆ. ರಾಯಬಾಗಲ್ಲಿ 2,21,154 ಪೈಕಿ 79,363 35% ಮಾಡಿದ್ದಾರೆ. ಸೊ ಇಲ್ಲಿ ರಾಯಬಾಗಲ್ಲಿ ಒಳ್ಳೆ ಕೆಲಸ ಆಗಿದೆ. ಹುಕ್ಕೇರಿನಲ್ಲಿ 2,15,000 ಪೈಕಿ 61,000 28% ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಪಿಕಪ್ ಮಾಡಬೇಕು. ಗೋಕಾಕಲ್ಲಿ 2,60,387 ಮತದಾರರ ಪೈಕಿ 1
11,810 ಮಾಡಿದ್ದಾರೆ. ಇವರು ಒಂದೇ ದಿವಸದಲ್ಲಿ ಸರಿಸುಮಾರು 25% ಅವರು ನಿನ್ನೆ ಅಚೀವ್ ಮಾಡಿದ್ದಾರೆ. ಸೊ ಇದು ಶ್ಲಾಘನೀಯ. ಇದಲ್ಲದೆ ಎಂಕಲ್ಮರಡಿನಲ್ಲಿ 2,09,392 ಮತದಾರರ ಪೈಕಿ 79,117 37.78% ಮಾಡಿದ್ದಾರೆ. ಇದು ಡಿಸೆಂಟ್ ಅಚೀವ್ಮೆಂಟ್. ಇವತ್ತು ಒಳಗಡೆ ಇದು 50% ಆಗಿದೆ. ಬೆಳಗಾವಿ ಉತ್ತರ 2,56,678 ಮತದಾರರ ಪೈಕಿ 45,000 ಮಾಡಿದ್ದಾರೆ. ಇದು ಸ್ವಲ್ಪ ಕಾರ್ತಿಕ್ ಇದು ಪಿಕಪ್ ಆಗ್ತದೆ. ಎಲ್ಲ ಬಿಎಲ್ಒಸ್ ಇವತ್ತು ನಾಳೆ ಫೀಲ್ಡ್ ಅಲ್ಲಿ ಇರ್ಬೇಕು. ನಾಳೆ ಸಂಜೆ ಒಳಗಡೆ ನೀವು ಇದನ್ನು ಫಿನಿಶ್ ಮಾಡಬೇಕು. ರಿಮೈನಿಂಗ್ ಎಲ್ಲ 100% ಫಿನಿಶ್ ಮಾಡಬೇಕು. ಇದಕ್ಕೆ ಟೈಮ್ ಇಲ್ಲ. ಈಗ ಬರೀ ಡಿಸ್ಟ್ರಿಬ್ಯೂಟ್ ಮಾಡೋದು, ಕ್ಲೇಮ್ ಮಾಡೋದು. ಅಂಡ್ ನಿನ್ನೆ ನಾನು ಎಲ್ಲ ಬಿಎಲ್ಒಸ್ ಹೇಳಿದ್ದೀನಿ, ಪ್ರತಿಯೊಬ್ಬ ಬಿಎಲ್ಒ ಅಟ್ಲೀಸ್ಟ್ 10 ಫಾರ್ಮ್ಸ್ ನಿನ್ನೆ ಅವರು ಡಿಜಿಟಲೈಸ್ ಮಾಡ್ಬೇಕಂತ ನಂಬರ್ ಬಂದಿದೆ. ಬಟ್ ನೀವು ಬಿಎಲ್ಒ ಆಗಿ ಅದನ್ನು ಚೆಕ್ ಮಾಡಬಹುದು. Yes, sir. This way, you can tell me if you have any instruction to take. आप मुझे बताइए. You can tell on the mic also. ठीक है. ये लोग पहले इनका मतलब का ट्रैफिक हो गया था. वो बड़े वालों को काम का विशेषता है. तो डायरेक्शन कोडिंग तो ನಿನ್ನೆ ನಾನೊಂದು ಆದೇಶ ಇಶ್ಯೂ ಮಾಡಿದ್ದೀನಿ ಪ್ರಶಾಂತ್. ಎಲ್ಲಾ ಟೀಚರ್ಸ್ ಯಾರು ಈ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಆಫೀಸರ್ಸ್ ಆನ್ ಡ್ಯೂಟಿ ಅಂತ ಹೇಳಿ ಆ ಅಟೆಂಡೆನ್ಸ್ ನಲ್ಲಿ ಮಾರ್ಕ್ ಮಾಡ್ಲಿಕ್ಕೆ ಆಪ್ಷನ್ ಇದೆ. ಅದು ನಾವು ನಿನ್ನೆ ಒಂದು ಆದೇಶವನ್ನು ಹೊರಡಿಸಿದ್ವಿ. ಎಲ್ಲ ಬೇರೆ ಟೀಚರ್ಸ್ ಇರ್ತಾರೆ. ಸೊ ಇದು ಡೈರೆಕ್ಷನ್ ಬಂದಿದ್ದಲ್ವಾ ನನಗೆ ಸರ್? ಈಗಾಗಲೇ ಸರ್ ಕಾಮ್ಸ್ದಲ್ಲಿನೂ ಅವ್ರಿಗೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿಕ್ಕೆ ಆಪ್ಷನ್ ಮಾಡ್ಕೊಟ್ಟಿದ್ದಾರೆ ಸರ್. ಓಎಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಸೊ ಮಾಡ್ತಾರೆ. ಈವನ್ ಸ್ಕೂಲ್ ಟೈಮಿಂಗ್ ಅಲ್ಲಿ ಅವ್ರು ಹೋಗಿ ಕೆಲಸ ಮಾಡಬಹುದು ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರಿಂದ ಏನ್ ರಿಲ್ಯಾಕ್ಸೇಷನ್ ಬಂದಿದೆ ಅದನ್ನು ಅವರು ರಿಲೇಷನ್ ಮಾಡ್ಕೋಬೇಕು. Yes. ನಾನು ಸ್ಕೂಲ್ ಬಿಟ್ಟು ಇದೇ ಕೆಲಸ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಸ್ವಲ್ಪ ವಿಳಂಬ ಆಗಿದೆ. 1 ತಾಸು ಇನ್ನೂ ಅವರ ಫೀಲ್ಡಿಗೆ ಹೋಗಿ ವಾಪಸ್ ಬಂದಿದ್ದಾರೆ ಅಂದ್ರೆ ಅವರಿಗೆ ನಾವು ಆಫೀಸರ್ ಆನ್ ಡ್ಯೂಟಿ OOD ಅಂತ Yes. ಹೇಳಿ ನಾವು ಅವರಿಗೆ ಅಟೆಂಡೆನ್ಸ್ ಕೊಡ್ತೀವಿ. ಪ್ರಾವಿಷನ್ ಆಗಿದೆ ಸರ್. ಈಗಾಗಲೇ ಅದನ್ನು ನಾವು ಅವ್ರಿಗೆ ಸೆನ್ಸಿಟೈಸ್ ಮಾಡಿದ್ದೀವಿ ಸರ್. ಈಗ ನಿಮ್ಮ ಕ್ಲಸ್ಟರ್ ಸೂಪರ್ವೈಸರ್ಸ್ಗೆ Yes. ಮತ್ತೆ ಫಸ್ಟ್ BEOs ಗೆ ಹೇಳಬೇಕು. ತಾವು ಮೀಟಿಂಗ್ ಮಾಡಿದ ತಕ್ಷಣ ನಾನು PO ಬೆಳಗ್ಗೆನೆ ಮಾಡಿದ್ದೆ ಸರ್. ಆಕ್ಚುಲಿ ನಮ್ಮ ಆಫೀಸ್ ಡೈರೆಕ್ಷನ್ ಬಂದ ತಕ್ಷಣ ಇಲ್ಲ ಅಂದ್ರೆ ನಾಳೆ CEO ಅವರಿಗೆ ತೊಂದರೆ ಆಗುತ್ತೆ, ಮತ್ತೆ ರಿಸಲ್ಟ್ಸ್ ಸಿಗಲ್ಲ. ಇಟ್ಸ್ ಅ ಬ್ಯಾಲೆನ್ಸ್ ಈಗ ಅವರು ಬೆಳಿಗ್ಗೆ ಶುರು ಮಾಡ್ಬೇಕು ಕೆಲಸ. ಈಗ ಎಲ್ಲರೂ ಆಫೀಸ್ ಹೋದಂತ ಇವರು ಹೋಗಿ ಮಾಮೆ ಯಾರಿಗೆ ಶುರು ಮಾಡ್ತಾರೆ. ಸೊ ಬೆಳಿಗ್ಗೆ 1-2 ತಾಸು ಮಾಡಬೇಕು. ಮತ್ತೆ ಸ್ವಲ್ಪ ಎಕ್ಸ್ಟೆಂಡ್ ಆಗಿದೆ. ಮತ್ತೆ ಅಪಾರ್ಟ್ಮೆಂಟ್ ಅಲ್ಲಿ 3 ಜನ ಸಿಗ್ತಾ ಇದ್ದಾರೆ. ಹೋಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು 1 ತಾಸು 2 ತಾಸು ಜಾಸ್ತಿ ಆಗಿದೆ ಅಂದ್ರೆ ಆವಾಗ ಅಟೆಂಡೆನ್ಸ್ ಅಲ್ಲಿ ಅವರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ವಿನಾಯಿತಿ. ನೀವು ಇಡೀ ದಿವಸ ನೀವು ಬರೀದೇ ಕೆಲಸ ಮಾಡಿ ಅಂತ ನಾವು ಹೇಳ್ತಾ ಇಲ್ಲ, ಎಲೆಕ್ಷನ್ ಕಮಿಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಹಾಲಿಡೇಸ್ ಇದ್ದಾಗ ಆದ್ರೆ ಯಾವ್ದಾದ್ರು ಬಹಳ ಅಂದ್ರೆ ಒಂದು ಏನಾದ್ರು ಶೆಡ್ಯೂಲ್ ಮಾಡ್ಕೊಂಡು ನಾವಿವತ್ತು ಹೋಗಿ ಒಂದು 3 ಮನೆ ಮುಗಿಸ್ತೀವಿ ಅಂತ ಏನಾದ್ರು ಇಟ್ಕೊಂಡಿದ್ದಾರೆ. ನೀವು ರಿಸಲ್ಟ್ ನೋಡ್ರಿ. ನೀವು ಅವರು ರಿಸಲ್ಟ್ ನೋಡ್ಬೇಕು. ಅವರು ಬರೀ 10 ಮನೆಗೆ ಹೋಗ್ಬಿಟ್ಟು ಇಡೀ ದಿವಸ ರಜೆ ತಗೊಂಡಿದ್ದಾರೆ ಅಂತ ತಪ್ಪು. ಇಲ್ಲ, ಅದಕ್ಕೆ ನಾವು ಒಂದು ಸಬ್ಮಿಷನ್ ಸರ್. ನಾವು ಯಾವ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ POs ಅಂತಂದ್ರೆ ಡಿಪೆಂಡಿಂಗ್ ಅಪಾನ್ ದ ಸ್ಕೂಲ್ ಸರ್. 50% POs ಮಾರ್ನಿಂಗ್ ಸೆಕ್ಷನ್ ಅವ್ರ ಕೋಆರ್ಡಿನೇಷನ್ ಮೇಲೆ ಸರ್ ಶಾಲೆಗೆ ಬರ್ತಾರೆ. 50% ಬಿಕಾಸ್ ಮೈ ಸ್ಕೂಲ್ ಶುಡ್ ಆಲ್ಸೋ ರನ್. ನಮ್ಮ ಶಾಲೆನೂ ನಡಿಬೇಕಾಗಿದೆ. ಈ ರೀತಿ ಕೋಆರ್ಡಿನೇಷನ್ ಮಾಡಿ ಮಾಡ್ತಾ ಇದ್ದೀವಿ ಸರ್. It's a good approach. ಆ ಟೀಚರ್ಗೆ ಸಮಸ್ಯೆ ಇಲ್ಲ ಸರ್. both ಚಿಕ್ಕೋಡಿ ಆಲ್ಸೋ ನೀವು ಮತ್ತೆ TDPI ಬೆಳಗಾವಿ ಇದೇ ಅಪ್ರೋಚ್ ಫಾಲೋ ಮಾಡಿ. ಐ ನೀಡ್ ರಿಸಲ್ಟ್ಸ್. Yes. ಐ ವಾಂಟ್ ಟು ಫಿನಿಶ್ ಆಫ್ 100% ಡಿಸ್ಟ್ರಿಬ್ಯೂಷನ್ ಇನ್ ದ ನೆಕ್ಸ್ಟ್ 2 days ಬೈ ಸಂಡೇ. ಅಂದ್ರೆ ನಾಳೆ ರಾತ್ರಿ